ಸ್ಟಾರ್ ಸರಿಗಮ ತಂಡದ ವತಿಯಿಂದ ಈಗ ಹುಟ್ಟುಹಬ್ಬದ ಸಂಭ್ರಮ. ಕೇಕನ್ನು ಕಟ್ ಮಾಡ್ತಿದ್ದಾರೆ. ರೆಡಿ? ಎಲ್ಲ ರೆಡಿನಾ? 1 2 3 ಸ್ಟಾರ್ಟ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ನರಸಿಂಹಮೂರ್ತಿ ಸರ್, ಹ್ಯಾಪಿ ಬರ್ಡೇ ಟು ಯು, ಮೈ ಗಾಡ್ ಬ್ಲೆಸ್ ಯು, ಮೈ ಗಾಡ್ ಬ್ಲೆಸ್ ಯು. ಭಗವಂತ ನಿಮ್ಮನ್ನು ಹರಿಸಲಿ. ಈ ಸಂಭ್ರಮ ನಮಗೆ ಒಂದು ಖುಷಿಯ ಸಂಭ್ರಮ. ನೀವೆಲ್ಲ ಮಾದರಿ, ನಿಮ್ಮೆಲ್ಲರ ಆಶೀರ್ವಾದ ನಮಗಿರಬೇಕು ಅಂತ ಹೇಳ್ತಾ ದಯವಿಟ್ಟು ಕೇಕನ್ನು ಕಟ್ ಮಾಡಿ. ನರಸಿಂಹ ಸರ್ ಕಟ್ ಮಾಡಿದ ನಂತರ ಧರ್ಮಪತ್ನಿಗೆ, ಮಗಳಿಗೆ, ಅಳಿಯನಿಗೆ, ಜಾನು ಮೇಡಮ್ಗೆ ತಿನ್ನಿಸಿ ಅವರು ನಿಮಗೆ ಒಂದು ಪ್ರೀತಿಯ ಹಾಡಿನ ಉಡುಗೊರೆಯನ್ನು ಕೊಡಲಿದ್ದಾರೆ ನಿಮಗೋಸ್ಕರ. ಅಲ್ಲ, ಚಪ್ಪಾಳೆ ಬೇಡವಾ? ಬರ್ಡೇಗೆ ಬಂದಿದ್ದೀರಾ, ಕೇಕ್ ಯಾರ್ಯಾರಿಗೆ ಸಿಕ್ಕುತ್ತೋ ನಂಗೆ ಗೊತ್ತಿಲ್ಲ, ಆದರೆ ಕೇಕ್ ಯಾರ್ಯಾರಿಗೆ ಸಿಗಬೇಕು ಅಂತಿದೆಯಾ ಅದು ಅದೃಷ್ಟ ಅದ್ರ ಮೇಲೆ ಬರೆದಿದೆ, ಅವ್ರಿಗೆ ಮಾತ್ರ ಸಿಕ್ಕುತ್ತೆ. ಏಜ್ ಪ್ರಕಾರ ಅಂದರೆ ಸೀನಿಯಾರಿಟಿ ಪ್ರಕಾರ ಬರುತ್ತೆ. ಓಕೆ, 65 ಅವರಿಗಾಗಿದೆ, 64 ಇರೋರು ಕೈ ಎತ್ತಿ ಅವ್ರಿಗೆ ಕೊಡ್ತೀವಿ, ಹಂಗೆ ಬರುತ್ತೆ. ಹಾಂ ಹಾಂ ಹಾಂ, ಸಿಗುತ್ತೆ. ಕೊನೆಗಿರೋರಿಗೆ ಏನು ಮಾಡೋದು ಹೇಳೋಕ್ಕಾಗಲ್ಲ. ಮಗುಗಿದೆ, ಮಕ್ಕಳಿಗಿದೆ, ಬಿಲೋ 5ಗಿದೆ. ಪುಟ್ಟಮ್ಮ ನೀನು ಬಂದ್ಬಿಡುವ, ಪುಟ್ಟಮ್ಮ ಅವಳೊಬ್ಬಳೇ ಈಗ ಸೀನಿಯರ್ ಸಿಟಿಸನ್. ಅಲ್ಲೊಂದು ಮಗು ಇದೆ. ಸಂಬಂಧಗಳು ಉಳಿಯೋದು ಹೀಗೆ. ನಾವು ಇನ್ನೂ ಇಂಥ ಸಂಸ್ಕೃತಿಯನ್ನು, ಸಂಸ್ಕಾರಗಳನ್ನು ಉಳಿಸ್ಕೊಂಡು ಹಿರಿಯವರನ್ನ ಪ್ರೀತಿಸ್ತಿದ್ದೀವಲ್ಲ, ಅದು ನಿಜವಾದ ಸಂಸ್ಕಾರ. ವಿ ಆರ್ ಇಂಡಿಯನ್ಸ್, ವಿ ಆಲ್ ಹ್ಯಾವಿಂಗ್ ವೆರಿ ಗುಡ್ ರಿಲೇಷನ್ಶಿಪ್ ಬಿಟ್ವೀನ್ ಫಾದರ್ ಮದರ್. ಯಾವ ದೇಶದಲ್ಲೂ ನೋಡ್ದಿರೋಂಥ ಒಂದು ಸಂಬಂಧ ನಮ್ಮಲ್ಲಿದೆ. ಸದಾ ಜನ್ಮದಿನ ಜೇನಿನ ಹೊಳೆಯಾಗಿ ನಿನ್ನಿಂದ ಬಾಳೆಲ್ಲ ಹಾಯಾಗಲಿ. ಸರ್, ನಾವು ನಿಮ್ಮ ಮದುವೆಗೆ ಬಂದಿರಲಿಲ್ಲ. ದಯವಿಟ್ಟು ಈಗಾದರೂ ಆ ಕ್ಷಣವನ್ನು ಮತ್ತೆ ನೀವು ಪುನರಾವರ್ತಿಸಿದ್ದೀರಾ? ಕಿರು ಪರಿಚಯ. ನಮ್ಮ SN ಮೂರ್ತಿಯವರು, S ನರಸಿಂಹಮೂರ್ತಿ ಅಂತ, ಅವರು ರಿಟೈರ್ಡ್ ರೈಲ್ವೆ ಟ್ರೈನ್ ಮ್ಯಾನೇಜರ್. ಸೊ ಅವರು ಎಷ್ಟು ಸಪೋರ್ಟ್ ಮಾಡ್ತಾರೆ ಸಂಗೀತಕ್ಕೆ ಅಂತ ಹೇಳಿದರೆ ಅದು ಹೇಳ್ತೀರೋದು. ತುಂಬ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ಪಾಪ ಇತ್ತೀಚೆಗೆ ಒಂದು 2 ಹಾಡು ಕಲ್ತಿದ್ದಾರೆ. ಅದರಲ್ಲಿ ಒಂದು ಪ್ರಸ್ತುತ ಪಡಿಸಿದ್ದಾರೆ, ಇನ್ನೊಂದಿನ ಹೀಗೆ ಆಮೇಲೆ ಆಡ್ತಾರೆ. ಸೊ ಅವ್ರಿಗೆ ಸಂಗೀತಕ್ಕೆ ಹೀಗೆ ಪ್ರೋತ್ಸಾಹ ಕೊಟ್ಟು ಅವರ ಕುಟುಂಬಕ್ಕೆಲ್ಲ ಒಳ್ಳೇದು ಮಾಡಿ ಆಯುರಾರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ದೇವರು ಅಂತ ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.